ಮುಂಡಗೋಡ ಪೊಲೀಸ್ ಠಾಣೆಯ ವಾತಾವರಣವನ್ನೇ ನೂತನ ಸಿಪಿಐ ರಮೇಶ್ ಖಾನಾಪುರ ಬದಲಾಯಿಸುವ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೆಷ್ಟೋ ವರ್ಷಗಳಿಂದ ಸುಣ್ಣ ಬಣ್ಣ ಕಾಣದ ಪೊಲೀಸ್ ಠಾಣೆಯ ಕಚೇರಿಯ ಒಳಗೂ ಹೊರಗೂ ಬಣ್ಣ ಬಳಿಸಿ ಅಂದವನ್ನು ಹೆಚ್ಚಿಸಿದ್ದಾರೆ. ಪೊಲೀಸ್ ಠಾಣೆಯ ಕಾಂಪೌಂಡಿಗೆ ಹೊಸದಾಗಿ ಬಣ್ಣ ಬಳಿಸಿ ಗೋಡೆಯ ಮೇಲೆ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವ ಶ್ಲಾಘನೀಯ ಕಾರ್ಯವನ್ನು ಸಿಪಿಐ ರಮೇಶ ಖಾನಾಪುರ ಮಾಡುತ್ತಿದ್ದಾರೆ. ತುರ್ತು ಸ್ಥಿತಿಗಾಗಿ 112 ಕರೆ ಆನ್ಲೈನ್ ಮೋಸ, ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ಸರಗಳ್ಳರಿಂದ ಎಚ್ಚರಿಕೆ, ಬಸ್ ನಿಲ್ದಾಣಗಳಲ್ಲಿ ಕಳ್ಳರಿಂದ ಎಚ್ಚರಿಕೆ, ಎಟಿಎಂಗಳಲ್ಲಿ ಬೇರೆ ಕಡೆ ಗಮನ ಸೆಳೆಯುವವರ ಬಗ್ಗೆ, ಸೈಬರ್ ಕ್ರೈಂ ವಂಚನೆ, ಬಾಲಕಾರ್ಮಿಕರು, ಹಿರಿಯ ನಾಗರಿಕರಿಗೆ ಸಾಂತ್ವನ ಹಾಗೂ ಗೌರವ ಹೀಗೆ ಅನೇಕ ಚಿತ್ರಗಳನ್ನು ಬಿಡಿಸುವ ಮೂಲಕ ಅವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಅದೇ ರೀತಿ ಜೋಡೆತ್ತು ಎಂಬಂತೆ ಪಿಎಸ್ಐ ಮಂಜುನಾಥ ಗೌಡರ ಅವರು ಕೂಡ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕುವ ಮೂಲಕ ಖಡಕ್ ಅಧಿಕಾರಿ ಎನಿಸಿಕೊಂಡಿದ್ದಾರೆ. ಈ ಹಿಂದೆ ಪೊಲೀಸ್ ಠಾಣೆಗೆ ಬರುತ್ತಿದ್ದ ಮಧ್ಯವರ್ತಿಗಳಿಗೆ ಸಿಪಿಐ ರಮೇಶ್ ಖಾನಾಪುರ ನೇರವಾಗಿ ಎಚ್ಚರಿಕೆ ನೀಡಿ ನೊಂದವರು ಧೈರ್ಯದಿಂದ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಬಹುದು ಎಂದು ಹೇಳುವ ಮೂಲಕ ಪೊಲೀಸ್ ಠಾಣೆಯನ್ನು ಸ್ನೇಹಜೀವಿ ಠಾಣೆಯನ್ನಾಗಿ ಪರಿವರ್ತನೆ ಮಾಡುವಲ್ಲಿ ಯಶಸ್ಸು ಕಾಣುತ್ತಿದ್ದಾರೆ. ಕೇವಲ 15-20 ದಿನಗಳಲ್ಲಿ ಅಧಿಕಾರ ವಹಿಸಿಕೊಂಡ ಸಿಪಿಐ ರಮೇಶ್ ಖಾನಾಪುರ ಈಗಾಗಲೇ ಮುಂಡಗೋಡ ತಾಲೂಕಿನಲ್ಲಿ ಮನೆ ಮಾತಾಗಿದ್ದಾರೆ. ಅಲ್ಲದೆ ತಾವೊಬ್ಬ ಜನಸ್ನೇಹಿ ಅಧಿಕಾರಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಮುಂಡಗೋಡ ತಾಲೂಕಿಗೆ ಇಂಥ ಪ್ರಾಮಾಣಿಕ ಹಾಗೂ ಖಡಕ್ ಸಿಪಿಐ ಅವರ ಅವಶ್ಯಕತೆ ಇತ್ತು. ಶಾಸಕ ಶಿವರಾಮ ಹೆಬ್ಬಾರ್ ಅವರು ದಕ್ಷ ಅಧಿಕಾರಿಯನ್ನು ಮುಂಡಗೋಡ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಕ್ಕೆ ಜನರು ಶಾಸಕ ಶಿವರಾಮ ಹೆಬ್ಬಾರ್ ಅವರನ್ನು ಅಭಿನಂದಿಸುತ್ತಿದ್ದಾರೆ.